ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ. ಹೊಸ ಸೃಷ್ಟಿಯ ಯಜ್ಞ ಅಥವಾ ಅರ್ಪಣೆ. ನಿನ್ನೆ ನಾವು ಅರಣ್ಯಕಾಂಡ 15ನ ಅರ್ಪಣೆಗಳು ಮತ್ತು ಅವುಗಳ ಅಳತೆಗಳನ್ನು ನೋಡಿದೆವು. ಕುರಿಮರಿ, ಟಗರು ಮತ್ತು ಎಳೆಯ ಗೂಳಿ ಪ್ರತಿಯೊಂದರ ಜೊತೆಗೂ ಸಣ್ಣ ಹಿಟ್ಟು ಮತ್ತು ಎಣ್ಣೆಯ ಧಾನ್ಯಾರ್ಪಣೆ ಹಾಗೂ ದ್ರಾಕ್ಷಾರಸ ಪಾನಾರ್ಪಣೆ ಇತ್ತು. ಇಂದು ಈ ಅರ್ಪಣೆಗಳ ಆತ್ಮಿಕ ಅರ್ಥವನ್ನು ಪರಿಶೀಲಿಸೋಣ ಮತ್ತು ಹೊಸ ಸೃಷ್ಟಿಯಾದ ನಮಗೆ ಇವು ಏನನ್ನು ಕಲಿಸುತ್ತವೆ ಎಂಬುದನ್ನು ಕಂಡುಕೊಳ್ಳೋಣ. ಏಕೆಂದರೆ ನಾವು ಈ 3 ಪ್ರಾಣಿಗಳನ್ನು ಅಧ್ಯಯನ ಮಾಡುವಾಗ ಒಂದು ಕುತೂಹಲಕಾರಿ ವಿಷಯವನ್ನು ಗಮನಿಸುತ್ತೇವೆ. ಯೆಹೋವನು ಅವುಗಳನ್ನು ಯಾದೃಚ್ಛಿಕವಾಗಿ ಪಟ್ಟಿ ಮಾಡಲಿಲ್ಲ. ಅವು ಚಿಕ್ಕಂದಿನಿಂದ ದೊಡ್ಡವರ ಕಡೆಗೆ, ಅಂದರೆ ಏರು ಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತವೆ. ಮೊದಲು ಕುರಿಮರಿ ಬರುತ್ತದೆ, ನಂತರ ಟಗರು, ಅಂತಿಮವಾಗಿ ಎಳೆಯ ಗೂಳಿ. ಈ ಕ್ರಮವೇ ನಮಗೊಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ. ಇವು ದೇವರನ್ನು ಸಮೀಪಿಸುವ 3 ಬೇರೆ ಬೇರೆ ಮಾರ್ಗಗಳಲ್ಲ. ಇವು ಭಕ್ತನ ಅರ್ಪಣೆಯಲ್ಲಿ ಯೆಹೋವನ ಕಡೆಗಿನ ಹೆಚ್ಚುತ್ತಿರುವ ಮೌಲ್ಯ ಮತ್ತು ಹೆಚ್ಚುತ್ತಿರುವ ಪರಿಪಕ್ವತೆಯನ್ನು ಬಯಲುಗೊಳಿಸುತ್ತವೆ. ಅದೇ ರೀತಿಯಲ್ಲಿ ಕ್ರಿಸ್ತನ ಒಂದೇ ಪರಿಪೂರ್ಣ ಯಜ್ಞದ ಕುರಿತಾದ ಗ್ರಹಿಕೆ ಮತ್ತು ಅನುಭವದಲ್ಲಿ ಹೊಸ ಸೃಷ್ಟಿಯು ಬೆಳೆಯುತ್ತದೆ. ಪ್ರತಿಯೊಂದನ್ನು ಒಂದೊಂದಾಗಿ ನೋಡೋಣ ಮತ್ತು ಅವು ವಿವರಿಸುವ ಪಯಣವನ್ನು ತಿಳಿಯೋಣ. ಮೊದಲು ಕುರಿಮರಿ ಬರುತ್ತದೆ ಮತ್ತು ಕುರಿಮರಿಯು ನಮ್ಮ ಪ್ರಯಾಣದ ಆರಂಭದ ಕುರಿತು ಮಾತನಾಡುತ್ತದೆ. ಕುರಿಮರಿಯು ಇಸ್ರಾಯೇಲಿನ ಅತ್ಯಂತ ಸಾಮಾನ್ಯವಾದ ಅರ್ಪಣೆಯಾಗಿತ್ತು. ಅದನ್ನು ಪ್ರತಿದಿನ ಬಲಿಪೀಠದ ಮೇಲೆ ಅರ್ಪಿಸಲಾಗುತ್ತಿತ್ತು ಮತ್ತು ಹೆಚ್ಚಿನ ವಿಷಯ ಇಸ್ರಾಯೇಲ್ಯರು ತರಬಹುದಾದ ಪ್ರಾಣಿ ಇದಾಗಿತ್ತು. ಬರಹಗಳಂತೆ ಕುರಿಮರಿಯು ನಿಷ್ಫಲತೆಯನ್ನು, ಸೌಮ್ಯತೆ ಮತ್ತು ಸ್ವತಃ ಕ್ರಿಸ್ತನ ಕುರಿತು ಮಾತನಾಡುತ್ತದೆ. ಆತನೇ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಯೋಹಾನ 1ನೇ ಅಧ್ಯಾಯ 29ನೇ ವಾಕ್ಯ. ಆತ್ಮಿಕವಾಗಿ ಕುರಿಮರಿಯು ವಿಶ್ವಾಸಿಯು ಪ್ರಯಾಣದ ಆರಂಭವನ್ನು ಪ್ರತಿನಿಧಿಸುತ್ತದೆ. ನಾವು ಮೊದಲು ಕ್ರಿಸ್ತನ ಬಳಿಗೆ ಬಂದಾಗ ಒಂದು ಮಹಿಮಾನ್ವಿತ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅದೇನೆಂದರೆ ನಾವು ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಗಳು. ಕ್ರಿಸ್ತನು ನಮಗಾಗಿ ಸತ್ತನು ಎಂದು ನಾವು ನಂಬುತ್ತೇವೆ, ಪಶ್ಚಾತ್ತಾಪ ಪಡುತ್ತೇವೆ, ದೀಕ್ಷಾಸ್ನಾನ ಪಡೆಯುತ್ತೇವೆ ಮತ್ತು ಆತನೊಂದಿಗೆ ನಡೆಯಲು ಪ್ರಾರಂಭಿಸುತ್ತೇವೆ. ಪೇತ್ರನು ಹೀಗೆ ಕರೆಯುತ್ತಾನೆ, ಹೊಸದಾಗಿ ಹುಟ್ಟಿದ ಶಿಶುಗಳಂತೆ ವಾಕ್ಯವೆಂಬ ನಿಷ್ಫಲವಾದ ಹಾಲನ್ನು ಅಪೇಕ್ಷಿಸಿದ್ದೀರಿ. ಇದರಿಂದ ನೀವು ರಕ್ಷಣೆಯಲ್ಲಿ ಬೆಳೆಯುವಿರಿ. 1 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ. ಪ್ರತಿಯೊಂದು ಹೊಸ ಸೃಷ್ಟಿಯು ಆತ್ಮಿಕವಾಗಿ ಮಗುವಾಗಿಯೇ ಪ್ರಾರಂಭವಾಗುತ್ತದೆ. ಅಲ್ಲಿ ಕ್ರಿಸ್ತನ ಮೇಲಿನ ನೈಜ ಪ್ರೀತಿ ಇರುತ್ತದೆ, ರಕ್ಷಣೆಯಲ್ಲಿ ಆನಂದವಿರುತ್ತದೆ, ಕಲಿಯುವ ಹಂಬಲವಿರುತ್ತದೆ. ಆದರೂ ನಮ್ಮ ಗ್ರಹಿಕೆ ಇನ್ನೂ ಸೀಮಿತವಾಗಿರುತ್ತದೆ ಮತ್ತು ಚಿಕ್ಕ ಮಕ್ಕಳಂತೆ ನಮಗೆ ನಿರಂತರ ಬೋಧನೆ, ತಿದ್ದುಪಡಿ ಮತ್ತು ಬೆಳವಣಿಗೆಯ ಅಗತ್ಯವಿರುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿಯು ಮಗುವಾಗಿಯೇ ಪ್ರಾರಂಭಿಸುತ್ತಾನೆ ಎಂಬುದನ್ನು ಕುರಿಮರಿಯು ನಮಗೆ ನೆನಪಿಸುತ್ತದೆ. ಯಾರೂ ಪರಿಪಕ್ವತೆಯಿಂದಲೇ ಆರಂಭಿಸುವುದಿಲ್ಲ. ನಾವೆಲ್ಲರೂ ಸರಳವಾಗಿ ಕ್ರಿಸ್ತನ ಯಜ್ಞವನ್ನು ನಂಬುವ ಮೂಲಕವೇ ಪ್ರಾರಂಭಿಸುತ್ತೇವೆ. ನಂತರ ಟಗರು ಬರುತ್ತದೆ ಮತ್ತು ಟಗರು ಸಮರ್ಪಣೆಯ ಜೀವನದ ಕುರಿತು ಮಾತನಾಡುತ್ತದೆ. ಟಗರು ಕುರಿಮರಿಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿತ್ತು ಮತ್ತು ಅದು ಸಮರ್ಪಣೆಗೆ, ದೇವರಿಗೆ ವಹಿಸಿಕೊಡುವುದಕ್ಕೂ ನಿಕಟವಾಗಿ ಸಂಬಂಧಿಸಿತ್ತು. ಆರೋನ ಮತ್ತು ಅವನ ಪುತ್ರರ ಯಾಜಕತ್ವದ ಪರಿಸ್ಥಾಪನೆಯ ಸಮಯದಲ್ಲಿ ಅವರ ಪವಿತ್ರ ಸೇವೆಗೆ ಅರ್ಪಣೆಯಾಗಿ ಒಂದು ಟಗರು ಬಲಿಕೊಡಬೇಕೆಂದು ಯೆಹೋವನು ಆಜ್ಞಾಪಿಸಿದನು. ವಿಮೋಚನಕಾಂಡ 29ನೇ ಅಧ್ಯಾಯ. ಹಾಗೆಯೇ ಮೆರೀಬಾ ಪರ್ವತದ ಮೇಲೆ ಈಸಾಕನ ಬದಲಾಗಿ ಯೆಹೋವನು ಒದಗಿಸಿದ್ದು ಇದೇ ಟಗರನ್ನು. ಇದು ಆತನ ಕೃಪಾಪೂರ್ಣವಾದ ಪೂರೈಕೆಯನ್ನು ಪ್ರಕಟಿಸುತ್ತದೆ. ಆದುದರಿಂದ ಟಗರು ಎನ್ನುವುದು ಕೇವಲ ರಕ್ಷಣೆಯನ್ನು ಪಡೆದುಕೊಳ್ಳುವುದನ್ನು ಮೀರಿ ತನ್ನ ಸಂಪೂರ್ಣ ಜೀವನವನ್ನು ಯೆಹೋವನಿಗೆ ಸಮರ್ಪಿಸಿಕೊಳ್ಳಲು ಪ್ರಾರಂಭಿಸಿದ ಒಬ್ಬ ವಿಶ್ವಾಸಿಯನ್ನು ಸೂಚಿಸುತ್ತದೆ.
ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ನಿಮ್ಮ ಶರೀರಗಳನ್ನು ಪವಿತ್ರವೂ ದೇವರಿಗೆ ಮೆಚ್ಚುಗೆಯಾಗಿಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ನಿಮ್ಮ ಯುಕ್ತವಾದ ಸೇವೆಯಾಗಿದೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ನಾವು ಆತ್ಮಿಕವಾಗಿ ಬೆಳೆದಂತೆ ಕ್ರಿಶ್ಚಿಯನ್ ಜೀವನವು ಕೇವಲ ಪಾಪ ಕ್ಷಮೆಯನ್ನು ಪಡೆಯುವುದಕ್ಕಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸೇರಿಯುವುದಾಗಿದೆ ಎಂಬುದನ್ನು ಕಂಡುಕೊಳ್ಳುತ್ತದೆ. ನಮ್ಮ ಆಸೆಗಳು, ಯೋಜನೆಗಳು ಆತನದಾಗುತ್ತವೆ. ನಮ್ಮ ಸಮಯ, ಆಸ್ತಿಪಾಸ್ತಿ ಇವುಗಳು ಮತ್ತು ಬಲವನ್ನು ನಮಗೆ ಸಂತೋಷದಿಂದ ಆತನ ಕೈಯಲ್ಲಿ ಒಪ್ಪಿಸುತ್ತೇವೆ. ಇದೇ ಪ್ರತಿಷ್ಠಾಪನೆಯ ಜೀವನ. ವಿಶ್ವಾಸಿಯು ಇನ್ನು ಮುಂದೆ ಕ್ರಿಸ್ತನು ನನಗಾಗಿ ಏನು ಮಾಡಬಲ್ಲನು ಎಂದು ಕೇಳುವುದಿಲ್ಲ, ಬದಲಾಗಿ ತಂದೆಯೇ ನಾನು ಏನು ಮಾಡಬೇಕೆಂದು ನೀನು ಬಯಸುತ್ತೀ ಎಂದು ಕೇಳುತ್ತಾನೆ. ಇದೇ ಟಗರ ಯಜ್ಞ. ಕೊನೆಯದಾಗಿ ಎಳೆಯ ಗೂಳಿ. ಈ ಎಳೆಯ ಗೂಳಿಯು ಸಂಪೂರ್ಣ ಆತ್ಮಿಕ ಪರಿಪಕ್ವತೆಯನ್ನು ಸೂಚಿಸುತ್ತದೆ. ಇದು ಈ ಅಧ್ಯಾಯದಲ್ಲಿ ಉಲ್ಲೇಖಿಸಲಾದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ದುಬಾರಿಯಾದ ಯಜ್ಞವಾಗಿತ್ತು. ಧರ್ಮಶಾಸ್ತ್ರದ ಪ್ರಕಾರ ಇಡೀ ಸಮುದಾಯದ ಪಾಪಕ್ಕಾಗಿ ಮತ್ತು ಪ್ರಧಾನ ಯಾಜಕನಿಗಾಗಿ ಈ ಎಳೆಯ ಗೂಳಿಯನ್ನು ಅರ್ಪಿಸಲಾಗುತ್ತಿತ್ತು. ಲೇವಿಯರ ಕಾಂಡ 4ನೇ ಅಧ್ಯಾಯ. ಒಬ್ಬ ಸಾಮಾನ್ಯ ಆರಾಧಕನು ತರಬಹುದಾದ ಅತ್ಯಂತ ಶ್ರೇಷ್ಠವಾದ ಅರ್ಪಣೆ ಇದಾಗಿತ್ತು. ಆತ್ಮಿಕವಾಗಿ ಎಳೆಯ ಗೂಳಿಯು ಆತ್ಮಿಕ ಪರಿಪಕ್ವತೆಯನ್ನು ಪ್ರತಿನಿಧಿಸುತ್ತದೆ. ಪರಿಪಕ್ವನಾದ ವಿಶ್ವಾಸಿಯು ಕೇವಲ ಪಾಪ ಕ್ಷಮಾಪಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅಥವಾ ಕೇವಲ ಪ್ರತಿಷ್ಠಿತ ಜೀವನವನ್ನು ನಡೆಸುವುದು ಮಾತ್ರವಲ್ಲ, ಅವನು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಶರಣಾಗುತ್ತಾನೆ. ಪೌಲನಂತೆಯೇ ಅವನು ಹೀಗೆ ಹೇಳಬಲ್ಲನು, ನಾನು ಕ್ರಿಸ್ತನೊಡನೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುವನಾಗಿದ್ದಾನೆ. ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಾಕ್ಯ. ಅವನ ಜೀವನವು ಇನ್ನು ಮುಂದೆ ತನ್ನ ಸ್ವಂತ ಕೇಂದ್ರಿತವಾಗಿರುವುದಿಲ್ಲ. ದೇವರನ್ನು ಮಹಿಮೆ ಪಡಿಸುವುದೇ ಆತನ ಅತ್ಯಂತ ದೊಡ್ಡ ಆಶ್ರಯವಾಗಿರುತ್ತದೆ. ಅವನು ಸಂತೋಷದಿಂದ ನಿಂದನೆಯನ್ನು ಹೊರಡುತ್ತಾನೆ, ಶ್ರಮೆಗಳು ಸಹಿಸಿಕೊಳ್ಳುತ್ತಾನೆ ಮತ್ತು ಇತರರಿಗೆ ತ್ಯಾಗ ಮನೋಭಾವದಿಂದ ಸೇವೆ ಮಾಡುತ್ತಾನೆ. ವಿಧೇಯತೆಯು ಕಷ್ಟಕರವಾಗಿದ್ದಾಗಲೂ ಅವನು ನಂಬಿಗಸ್ತನಾಗಿರುತ್ತಾನೆ. ಇದು ಪರಿಪೂರ್ಣತೆಯಲ್ಲ, ಬದಲಾಗಿ ಆತ್ಮಿಕ ಪರಿಪಕ್ವತೆ. ಹೊಸ ಸೃಷ್ಟಿಯು ಕೇವಲ ಕೃಪೆಯನ್ನು ಪಡೆಯುವುದರಿಂದ ಹಿಡಿದು ಸಂಪೂರ್ಣವಾಗಿ ದೇವರ ಮಹಿಮೆಗಾಗಿ ಜೀವಿಸುವ ಹಂತಕ್ಕೆ ಬೆಳೆದಿದೆ. ಈಗ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕುರಿಮರಿ ಮತ್ತು ಎಳೆಯ ಗೂಳಿ ಇವು ಕ್ರಿಸ್ತನ 3 ವಿಭಿನ್ನ ಯಜ್ಞಗಳನ್ನು ಪ್ರತಿನಿಧಿಸುವುದಿಲ್ಲ. ಶಿಲುಬೆಯ ಮೇಲೆ ಕ್ರಿಸ್ತನು ಆಜ್ಞಾಪಿಸಿದ ಒಂದೇ ಒಂದು ಪರಿಪೂರ್ಣ ಯಜ್ಞವಿದೆ. ಬದಲಾಗಿ ಈ 3 ಪ್ರಾಣಿಗಳು ಆ ಒಂದೇ ಪರಿಪೂರ್ಣ ಯಜ್ಞಕ್ಕೆ ವಿಶ್ವಾಸಿಯು ತೋರಿಸುವ ಬೆಳೆಯುತ್ತಿರುವ ತಿಳುವಳಿಕೆಯ ಮತ್ತು ಪ್ರತಿಕ್ರಿಯೆಯನ್ನು ಬೆಂಬಲಿಸುತ್ತದೆ. ಹೊಸ ಸೃಷ್ಟಿಯ ಪ್ರಯಾಣವು ಕುರಿಮರಿಯಿಂದ ಟಗರಿನಿಗೆ ನಂತರ ಎಳೆಯ ಗೂಳಿಗೆ ಸಾಕಾಗುತ್ತದೆ. ಅಂದರೆ ರಕ್ಷಣೆಯನ್ನು ಪಡೆಯುವುದರಿಂದ ಪೂರ್ಣ ಹೃದಯದ ಸಮರ್ಪಣೆಗೆ ಮತ್ತು ಸಂಪೂರ್ಣ ಶರಣಾಗತಿಗೆ ಸಾಗುತ್ತದೆ. ಪೌಲನು ಇದೇ ಬೆಳವಣಿಗೆಯನ್ನು ಹೀಗೆ ವಿವರಿಸುತ್ತಾನೆ, ನಾನು ಮಗುವಾಗಿದ್ದಾಗ ಮಗುವಿನಂತೆ ಮಾತನಾಡಿದೆ, ಆದರೆ ನಾನು ದೊಡ್ಡವನಾದಾಗ ಬಾಲ್ಯದ ವಿಷಯಗಳನ್ನು ತೊರೆದು ಬಿಟ್ಟೆ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 11ನೇ ವಾಕ್ಯ. ಮತ್ತು ಹೆಬ್ರಿಯರಿಗೆ ಬರೆದ ಪತ್ರದ ಕೃತ್ಯವು ವಿಶ್ವಾಸಿಗಳಿಗೆ ಹೀಗೆ ಪ್ರಬೋಧಿಸುತ್ತಾನೆ, ಆದ ಕಾರಣ ಕ್ರಿಸ್ತನ ಕುರಿತಾದ ಪ್ರಾಥಮಿಕ ಉಪದೇಶಗಳನ್ನು ಬಿಟ್ಟು ಪರಿಪಕ್ವತೆಯ ಕಡೆಗೆ ಸಾಗೋಣ. ಇಬ್ರಿಯರಿಗೆ 6ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನು ತನ್ನ ಮಕ್ಕಳು ಆತ್ಮಿಕವಾಗಿ ಅಪೂರ್ಣ ವಾಕ್ಯವಾಗಿ ಬೆಳೆಯಬೇಕು. ನಮಗೆ ಅನಂತ ಕಾಲಕ್ಕೂ ಶಿಶುಗಳಾಗಿಯೇ ಉಳಿಯಬೇಕೆಂದು ಆತನು ಬಯಸುವುದಿಲ್ಲ. ಈತನು ಹೊಸ ಸೃಷ್ಟಿಯ ನಿರಂತರ ಬೆಳವಣಿಗೆಗೆ ಕರೆಯುತ್ತಾನೆ. ಮಗುವೊಂದು ಬೆಳೆದು ಪ್ರಾಯಸ್ಥನಾಗುವಂತೆಯೇ ವಿಶ್ವಾಸಿಯೂ ಸಹ ಆರಂಭದ ಸರಳ ನಂಬಿಕೆಗೆ ಕ್ರಿಸ್ತನ ಸಂಪೂರ್ಣವಾಗಿ
ಬೆಳೆಯಲು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಹಂತಕ್ಕೆ ಬೆಳೆಯಲು ಕರೆಯಲ್ಪಟ್ಟಿದ್ದಾನೆ. ಆದುದರಿಂದ ಪ್ರತಿಯೊಂದು ಹೊಸ ಸೃಷ್ಟಿಯು ಕುರಿಮರಿಯಿಂದಲೇ ಪ್ರಾರಂಭವಾಗುತ್ತದೆ. ಆದರೆ ನಾವು ಬೆಳೆಯುತ್ತಾ ಸಾಗಬೇಕೆಂದು ಯೆಹೋವನು ಬಯಸುತ್ತಾನೆ. ಕ್ರಿಸ್ತನ ಒಂದೇ ಪರಿಪೂರ್ಣ ಯಜ್ಞದ ಕುರಿತಾದ ನಮ್ಮ ತಿಳುವಳಿಕೆಯು ನಮ್ಮ ಜೀವನದುದ್ದಕ್ಕೂ ಆಳವಾಗಬೇಕು. ನಾವು ಆತನೊಂದಿಗೆ ನಡೆಯುತ್ತಿರುವಾಗ ಆತನು ನಮ್ಮನ್ನು ರಕ್ಷಣೆಯಿಂದ ಪ್ರತಿಷ್ಠಾಪನೆಯಿಂದ ಸಂಪೂರ್ಣ ಶರಣಾಗತಿಗೆ ನಡೆಸುತ್ತಾನೆ. ಕೊನೆಗೆ ನಮ್ಮ ಅತ್ಯಂತ ದೊಡ್ಡ ಆಶ್ರಯವು ಕೇವಲ ಆತನ ಆಶೀರ್ವಾದಗಳನ್ನು ಪಡೆಯುವುದಾಗಿರದೆ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಆತನನ್ನು ಮಹಿಮೆ ಪಡಿಸುವುದೇ ಆಗಿರುತ್ತದೆ. ಆರಂಭವು ಎಷ್ಟೇ ಅಮೂಲ್ಯವಾಗಿದ್ದರೂ ಕುರಿಮರಿಯ ಹಂತದಲ್ಲೇ ಶಾಶ್ವತವಾಗಿ ಉಳಿಯಲು ನಮಗೆ ತೃಪ್ತಿ ಇರಬಹುದು. ನಾವು ಪ್ರತಿಷ್ಠಾಪನೆಯ ಟಗರಿನ ಕಡೆಗೆ ಮತ್ತು ನಂತರ ಸಂಪೂರ್ಣ ಶರಣಾಗತಿಯ ಎಳೆಯ ಗೂಳಿಯ ಕಡೆಗೆ ಮುನ್ನೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲೂ ಜ್ಞಾನದಲ್ಲೂ ನಾವು ಬೆಳೆಯುತ್ತಾ ನಮ್ಮನ್ನು ನಾವೇ ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋಣ. ನಾವು ಕುರಿಮರಿಯಾದ ಕ್ರಿಸ್ತನ ಮತ್ತು ನಮ್ಮ ತಂದೆಯಾದ ದೇವರ ಮುಂದೆ ನಿಲ್ಲಲು ದಿನದವರೆಗೂ ಹೀಗೆಯೇ ಸಾಗೋಣ. ಪ್ರಾರ್ಥನೆ. ಓ ಯೆಹೋವನೇ ನಮ್ಮ ದೇವರೇ, ನಾವೆಲ್ಲರೂ ಕುರಿಮರಿಯನ್ನು ನಂಬುವ ಮೂಲಕ ಆತ್ಮಿಕ ಶಿಶುಗಳಾಗಿ ಪ್ರಾರಂಭಿಸಿದೆವು ಎಂಬುದಕ್ಕಾಗಿ ನಿನಗೆ ಧನ್ಯವಾದ ಸಲ್ಲಿಸುತ್ತೇವೆ. ಆದರೆ ನಮ್ಮನ್ನು ಅಲ್ಲೇ ಬಿಡದೆ ಮುನ್ನಡೆಸುತ್ತಿರುವುದಕ್ಕಾಗಿ ನಿನಗೆ ಇನ್ನೂ ಹೆಚ್ಚಿನ ಧನ್ಯವಾದಗಳು. ಆರಂಭದ ನಂಬಿಕೆಯ ಕುರಿಮರಿಯಿಂದ ನಮ್ಮನ್ನು ಸಮರ್ಪಿತ ಜೀವನದ ಟಗರನ ಮೇಲೆ ನಡೆಸು ಮತ್ತು ನಿನ್ನ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾಗುವ ಎಳೆಯ ಗೂಳಿಯ ಹಂತಕ್ಕೆ ನಮ್ಮನ್ನು ಮತ್ತೆ ಮುನ್ನಡೆಸು. ನಮ್ಮ ಅತ್ಯಂತ ದೊಡ್ಡ ಆಶ್ರಯವು ಇಹಲೋಕದ ಆಶೀರ್ವಾದಗಳನ್ನು ಪಡೆಯುವುದಾಗಿರದೆ ಎಲ್ಲರನ್ನೂ ನಿನ್ನನ್ನು ಮಹಿಮೆ ಪಡಿಸುವುದೇ ಆಗಿರಲಿ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಕೃಪೆಯಲ್ಲೂ ಜ್ಞಾನದಲ್ಲೂ ಬೆಳೆಯಿರಿ. 2 ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ. ಕ್ರಿಸ್ತನ ಹೆಸರಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.